ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಕಾಟ್ಲೆಂಡ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮಗೆ ಈ ಬಾರಿಯ ಸ್ಮ್ಯಾಕ್ ಡೌನು ಹಾಗೆ ಕ್ಲಾಶ್ ಎಟ್ ದ ಕ್ಯಾಸಲ್ ಸ್ಕಾಟ್ಲೆಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಡಬ್ಲ್ಯೂ ಅವರು ಮೊದಲ ಬಾರಿಗೆ ಸೌಂಡ್ ಟ್ರ್ಯಾಕರ್ನು ಕೂಡ ಸ್ಮ್ಯಾಕ್ ಡೌನ್ ಹಾಗೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಟೆಲಿವಿಷನ್ ಅಲ್ಲಿ ಲೈವ್ ಆಗಿ ತೋರಿಸ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾವು ಯೂಶುವಲ್ ಆಗಿ ಕ್ರಿಕೆಟ್ ಅಲ್ಲಿ ಈ ರೀತಿ ಸೌಂಡ್ ಟ್ರ್ಯಾಕರ್ ನ ನೋಡ್ತಾ ಇರ್ತೀವಿ, ಎಷ್ಟು ಡೆಸಿಬಲ್ ಸೌಂಡ್ ಬರ್ತಾ ಇದೆ, ಎಷ್ಟು ಆಡಿಯನ್ಸ್ ಗಳು ಚಿಯರ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಆಡಿಯನ್ಸ್ ಗಳು ಕಿರ್ಚಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲದನ್ನು ಕೂಡ ಕ್ರಿಕೆಟ್ ಅಲ್ಲಿ ನಮಗೆ ಒಂದು ಮೀಟ್ರು ನೋಡೋದಕ್ಕೆ ಸಿಗುತ್ತೆ, ಸೌಂಡ್ ಮೀಟ್ರು ಅಂತ. ಅಂಡ್ ಈಗ ಅದನ್ನ ಡಬ್ಲ್ಯೂ ಅವರು ಡಬ್ಲ್ಯೂಗೂ ಕೂಡ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಗಮನಿಸಿರ್ಬೋದು, ಸ್ಮ್ಯಾಕ್ ಡೌನ್ ಆಗಿ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನಮಗೆ ಸೌಂಡ್ ಟ್ರ್ಯಾಕರ್ ಮೀಟರ್ ಕೂಡ ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ಇದನ್ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಾ ಆಗಿರ್ಬೋದು, ಪ್ರತಿಯೊಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ತಗೊಂಡ್ ಬಂದ್ರೆ ಸಖತ್ತಾಗಿರುತ್ತೆ. ಇದೆಲ್ಲದೂ ಕೂಡ ಪ್ರಾರಂಭ ಆಗಿದೆ ಫ್ರಾನ್ಸ್ ಇಂದ ಗೈಸ್. ಫ್ರಾನ್ಸ್ ನ ಕ್ರೌಡ್ಗಳು ಡಬ್ಲ್ಯೂ ಅಲ್ಲಿ ಯಾವ ರೀತಿ ಕಿರುತ್ತೀವಿ, ಯಾವ ರೀತಿ ರಿಯಾಕ್ಷನ್ ನ ತರ್ತೀವಿ ಅಂತ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡಿ ಹೋಗಿದ್ದಾರೆ. ನೋಡೋಣ ನೆಕ್ಸ್ಟ್ ಯಾವ ಕ್ರೌಡ್ ಅದನ್ನ ಬ್ರೇಕ್ ಮಾಡುತ್ತೆ ಅಂತ. ಸದ್ಯಕ್ಕೆ ಪ್ರಾಬಬ್ಲಿ ನಮಗೆ ಮಂಡೇ ನೈಟ್ ರಾ ಆಗಿರ್ಬೋದು, ಇನ್ನುಳಿದ ಪ್ರೀಮಿಯಂ ಲೈವ್ ಇವೆಂಟ್ ಗಳಲ್ಲೂ ಕೂಡ ಈ ಒಂದು ಲೈವ್ ಅಂಡ್ ಸೌಂಡ್ ಟ್ರ್ಯಾಕರ್ ನೋಡೋದಿಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಸ್ಕಾಟ್ಲೆಂಡ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಏನು ಮಾಡಿದ್ರು ಅಂತ. ಅಂಡ್ ಈಗ ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರ ಇಂಜುರಿ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ದಾರೆ, ನಾನು ಇನ್ನೂ ಕೂಡ ಇಂದ್ರಿಂಗಿಗೆ ಕ್ಲಿಯರ್ ಆಗಿಲ್ಲ, ಬಟ್ ನಾನು ಖಂಡಿತವಾಗ್ಲೂ ಹೋಗಿ ಡಾಕ್ಟರ್ಸ್ ಗಳನ್ನ ಕೇಳ್ತೀನಿ, ಅದಕ್ಕೋಸ್ಕರ ನಾನು ಮಂಡೇ ನೈಟ್ ರಾಗೆ ಬರೋದಿಲ್ಲ, ಬಟ್ ಸ್ಮ್ಯಾಕ್ ಡೌನ್ಗೆ ನಾನು ಬಂದ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ನ ಮಾಡ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ರು ಅಂತಾನೆ ಹೇಳ್ಬೋದು. ಅಂಡ್ ಇದಾದ್ಮೇಲೆ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಯ್ತು. ನಮ್ಮ ಸಿಎಂ ಪಂಕ್ ಅವರು ಇನ್ನೇನು ಕೇವಲ ಎರಡು ದಿನದಲ್ಲಿ ಇಂದ್ರಿಂಗಿಗೆ ರಿಟರ್ನ್ ಆಗ್ತಾರೆ ಅಂತ. ಅಂಡ್ ಆ 2 ದಿನನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಂಡೇ ನೈಟ್ ರಾ ಅಲ್ಲಿ ಅವರು ನೋಡೋದಕ್ಕೆ ಸಿಗೋದಿಲ್ಲ, ಅದಕ್ಕೋಸ್ಕರನೇ ಅವರು ಮಂಡೇ ನೈಟ್ ರಾಗೆ ಕರೆಕ್ಟ್ ಆಗಿ 2 ದಿನ ಆಗುತ್ತಲ್ಲ, ಸೊ ಡಾಕ್ಟರ್ಸ್ ಬಳಿ ಹೋಗ್ತಾ ಇದ್ದಾರೆ. ಅಂಡ್ ಕ್ಲಿಯರೆನ್ಸ್ ನ ತಗೊಂಡು ಅವರು ಸ್ಮ್ಯಾಕ್ ಡೌನ್ ಗೆ ಬಂದ್ಬಿಟ್ಟು ತಮ್ಮ ಇಂದ್ರಿಂಗ್ ರಿಟರ್ನ್ ನ ಅನೌನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಗೈಸ್, ಇದಕ್ಕೆ ಪುಷ್ಟಿ ಕೊಡೋ ರೀತಿ ಡಬ್ಲ್ಯೂ ಅವರು ನಮ್ಮ ಸಿಎಂ ಪಂಕ್ ಅವರ ಹೊಸ ಮರ್ಚೆಂಡೈಸ್ ನು ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಬೆಸ್ಟ್ ಇನ್ ದ ವರ್ಲ್ಡ್ ನ ಹೊಸ ಟಿ ಶರ್ಟ್ ಗಳು ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಇದಕ್ಕಿಂತ ಹಿಂಟ್ ಬೇಕಾ ನಮ್ಮ ಸಿಎಂ ಪಂಕ್ ಅವರು ಇಂಜುರಿಯಿಂದ ಕ್ಲಿಯರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ? ಸೊ ಕ್ಲಿಯರ್ ಆಗ್ಲಿಲ್ಲ ಅಂದಿದ್ರೆ ಅವ್ರು ಯಾಕೆ ಸಿಎಂ ಪಂಕ್ ಅವರ ಹೊಸ ಮರ್ಚೆಂಡೈಸ್ ನ ರಿಲೀಸ್ ಮಾಡೋರು? ಸೊ ಶುಕ್ರವಾರ ಅಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಸಿಎಂ ಪಂಕ್ ಅವರ ಇನ್ ರಿಂಗ್ ಕ್ಲಿಯರೆನ್ಸ್ ಅನೌನ್ಸ್ಮೆಂಟ್ ನೋಡೋದಕ್ಕೆ ಸಿಗಬಹುದು. ಇಷ್ಟೇ ಅಲ್ಲ, ನಮ್ಮ ಸಿಎಂ ಪಂಕ್ ಅವರು ಇನ್ನೂ ಕೂಡ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ರೋಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಸೋತಾದ ನಂತರ ಹಿ ಡಿಸರ್ವ್ ಇಟ್ ಅನ್ನೋ ಒಂದು ಕಮೆಂಟ್ ನು ಕೂಡ ನಮ್ಮ ಸಿಎಂ ಪಂಕ್ ಅವರು ಮಾಡಿದ್ದಾರೆ. ನೋಡೋಣ ಗಾಯ್ಸ್, ಈ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅಂತೂ ಸಖತ್ ಫ್ರಸ್ಟ್ರೇಷನ್ ಅಲ್ಲಿ ನಮಗೆ ಕಾಣಿಸ್ಕೊತಾ ಇದ್ದಾರೆ. ಈ ಕಡೆ ನಮ್ಮ ಸಿಎಂ ಪಂಕ್ ಅವರಂತೂ ಈಗ ತಾನೇ ಇಂದ್ರಿಂಗಿಗೆ ಕ್ಲಿಯರ್ ಆಗಿದ್ದಾರೆ. ಇವರಿಬ್ರು ಮಂಡೇ ನೈಟ್ ರಾ ಅಲ್ಲಿ ಫೇಸ್ ಆಫ್ ಆದಾಗ ಆ ಟೈಮ್ ಇದೆಯಲ್ಲ, ಲಿಟರಲಿ ಅಮೇಜಿಂಗ್ ಆಗಿರುತ್ತೆ. ನೋಡೋಣ ಒಂದು ಟೈಮು ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವಾ ಅವರ ಬಗ್ಗೆ. ಕ್ಲಾಶ್ ಎಟ್ ದ ಕ್ಯಾಸಲ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ PW ಇನ್ಸೈಡರ್ ಅವರು ಹಾಗೆ ನಮ್ಮ ರೆಸ್ಲಿಂಗ್ ಅಬ್ಸರ್ವರ್ ನ್ಯೂಸ್ ಲೇಟರ್ ಕಡೆಯಿಂದ ಒಂದು ಅಪ್ಡೇಟ್ ಬರುತ್ತೆ. ಆ ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ಫ್ಯೂಡ್ ನ ಆದಷ್ಟು ಬೇಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಕ್ಲಾಶ್ ಎಟ್ ದ ಕ್ಯಾಸಲ್ ಮುಗಿದ ಕೂಡಲೇ ಡಬ್ಲ್ಯೂ ಅವರ ನೆಕ್ಸ್ಟ್ ಡೈರೆಕ್ಷನ್ ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ಫ್ಯೂಡ್ ಅಂತ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಓಕೆ, ನಾನು ಅನ್ಕೊಂಡೆ ಓಕೆ ಕ್ಲಾಶ್ ಎಟ್ ದ ಕ್ಯಾಸಲ್ ಮುಗಿದ್ಮೇಲೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ನಿಧಾನಕ್ಕೆ ಫ್ಯೂಡ್ ನ ಪ್ರಾರಂಭ ಮಾಡ್ತಾರೆ ಅಂತ. ಬಟ್ ಕ್ಲಾಶ್ ಎಟ್ ದ ಕ್ಯಾಸಲ್ ನ ಪ್ರಾರಂಭದಲ್ಲೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಾದ್ಮೇಲೆ ಅಲ್ಲಿ ನಮಗೆ ಸೋಲೋ ಸಿಕೋವಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಸೋಲೋ ಸಿಕೋವಾ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದು ಕೂಡ ನೋಡೋದಕ್ಕೆ ಸಿಗುತ್ತೆ. ಇದರಿಂದ ಡಬ್ಲ್ಯೂ ಅವರು ಕೂಡ ಒಂದು ರೀತಿಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಬ್ಲಡ್ ಲೈನ್ ಬರ್ತಾ ಇರೋದು ನಮ್ಮ ಕೋಡಿ ರೋಡ್ಸ್ ಅವರಿಗೆ ಮಾತ್ರ, ಕೋಡಿ ರೋಡ್ಸ್ ಅವರ ಒಂದು ಚಾಂಪಿಯನ್ಶಿಪ್ ಗೆ ಅಂತ. ಸೊ ಆದಷ್ಟು ಬೇಗ ನಮಗೆ ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಅದಕ್ಕೂ ಮುಂಚೆ ನಮಗೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ನೀವು ಸರಿಯಾಗಿ ಅದೊಂದು ವಿಚಾರನ ಗಮನಿಸಿದ್ರೆ, ನಮ್ಮ ಬ್ಲಡ್ ಲೈನ್ ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓಯನ್ಸ್ ಅವರು ಕೂಡ ಬರ್ತಾರೆ. ಸೊ ಇದರಿಂದ ಡಬ್ಲ್ಯೂ ಅವರು ಮೊದಲು ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಬುಕ್ ಮಾಡ್ತಾರೆ. ಪ್ರಾಬಬ್ಲಿ ಆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು, ಅಥವಾ ಅದಕ್ಕಿಂತ ಮುಂಚೆನೆ ನೋಡೋದಕ್ಕೆ ಸಿಕ್ಕಿ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಡಬ್ಲ್ಯೂ ಅವರು ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು. ನೋಡೋಣ ಗೈಸ್ ಪ್ಲಾನ್ಸ್ ಯಾವ ರೀತಿ ಹೋಗುತ್ತೆ ಅಂತ. ಸದ್ಯಕ್ಕೆ ನಮ್ಮ ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನ್ ಕೋಡಿ ರೋಡ್ಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರ ಬಳಿ
ಕೆವಿನ್ ಓಯನ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರು ಕೂಡ ಇದ್ದಾರೆ. ಗೈಸ್ ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಲಾಸ್ಟ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್, ಕೆವಿನ್ ಓಯನ್ಸ್ ಇವ್ರು 3 ಜನನು ಕೂಡ ಇದ್ದಾಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನೇ ನೋಡ್ತಾ ಇರ್ತಾರೆ. ಇದರಿಂದ ಅವರು ಹಿಂಟ್ ಕೊಡ್ತಾ ಇದ್ದಾರೆ, ನನ್ನ ಕಣ್ಣು ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ಮೇಲಿದೆ, ಹಾಗೆ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಇದೆ ಅಂತ. ಗಾಯ್ಸ್ ಸ್ಟೋರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ಬಹುದು. ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಒಂದು ಮೆಗಾ ಸ್ಟೋರಿನ ಬುಕ್ ಮಾಡಬಹುದು. ರೂಮರ್ಸ್ಗಳು ಬರ್ತಾ ಇತ್ತು ಈ ಒಂದು ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಯಾರಿಗೊತ್ತು, ಮನಿಯಿಂದ ಬ್ಯಾಂಕ್ ಅಲ್ಲಿ ನಮಗೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಾಗ ಆ ಒಂದು ಮ್ಯಾಚ್ ಅಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಹಿಂಗೆ ಹೀಲ್ ಟರ್ನ್ ಆದಂತಹ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಫ್ಯೂಡ್ ನ ಕೋಡಿ ರೋಡ್ಸ್ ಅವರ ವಿರುದ್ಧ ಸಮ್ಮರ್ ಸ್ಲಾಮ್ ತನಕನೂ ಕೂಡ ತಗೊಂಡು ಹೋಗ್ಬೋದು. ಹಿಂಗೆ ನಮಗೆ ಒಂದು ಪ್ರಾಪರ್ ಹೀಲ್ ರ್ಯಾಂಡಿ ಆರ್ಟನ್ ಹಾಗೆ ಬೇಬಿ ಫೇಸ್ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಗೈಸ್ ಈಸ್ಟರ್ ಎಕ್ಸ್ ಗಳನ್ನ ಮಾತ್ರ ಡಬ್ಲ್ಯೂ ಅವರು ಸಖತ್ತಾಗಿ ಬಿಡ್ತಾ ಇದ್ದಾರೆ. ಅಂಡ್ ಅದನ್ನೆಲ್ಲ ನೋಡೋದಕ್ಕೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ನಿಮ್ಗೆ ಅನ್ಸುತ್ತೆ ರ್ಯಾಂಡಿ ಆರ್ಟನ್, ಸೋಲೋ ಸಿಕೋವಾ, ಕೋಡಿ ರೋಡ್ಸ್ ಇವರು 3 ಜನರಲ್ಲಿ ಯಾರಿಗೆ ಮೊದಲು ಆಪರ್ಚುನಿಟಿ ಸಿಗುತ್ತೆ ಅಂಡ್ ಯಾರು ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೋತಾರೆ? ಲಿಟರಲಿ ಗೈಸ್ ಸ್ಟೋರಿ ಮಾತ್ರ ಸಖತ್ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಇದೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.